ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸ್ಯಾಟರ್ಡೆ ನನ್ನ ಮಗಳು ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಹೌದು, ಈ ಸ್ಯಾಟರ್ಡೆ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಅವ್ರೊಂದು ಸ್ವಲ್ಪ ಲೇಟಾಗೆ ಮಾಡ್ತಿದ್ದಾರೆ. ಸೊ ಫಾದರ್ಸ್ ಡೇ ಫ್ರೈಡೇ ಇದ್ದಿದ್ದರಿಂದ ಅವರಿಗೆ ವಿತೌಟ್ ಫೈರ್ ಕುಕ್ಕಿಂಗ್ ಇತ್ತು. ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ. ಬೌಲು, ಸ್ಪೂನು, ನೈಫ್ ಅಂತ ಹೇಳಿ ಅವರಿಗೆ. ಯಾಕಂತ ಹೇಳಿದರೆ ಮದರ್ಸ್ ನಾಟ್ ಅಲೋಡ್ ಅಂತ ಹೇಳಿದರು. ಸೊ ತಂದೆ ಮಗಳು ಅಷ್ಟೇ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿತ್ತು. ಹಾಗೆ ಈವೆಂಟ್ ಅಟೆಂಡ್ ಮಾಡೋದು ತಂದೆ ಮಗಳು ಅಷ್ಟೇ ಹೋಗಬೇಕಿತ್ತು. ನಮಗೆ ಸ್ಕೂಲಲ್ಲೇ ಅಲೋ ಇದ್ದಿಲ್ಲ, ಗೇಟಿಂದ ಒಳಗಡೆ ಹೋಗೋಕೆ ಅಲೋ ಇದ್ದಿಲ್ಲ ಮದರ್ಸಿಗೆ. ಸೊ ಹಾಗಾಗಿ ಫ್ರೈಡೇನೇ ಅವರಿಗೆಲ್ಲ ಏನೇನು ಬೇಕು ಅಂತ ಹೇಳಿ ರೆಡಿ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟೆ. ನೆಕ್ಸ್ಟ್ ಡೇ ಇಬ್ಬರು ಸ್ಯಾಟರ್ಡೆ ಹೋಗಿ ಅಟೆಂಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರಂತೆ. ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡಿದ್ದು ಹೆಸರು ಕಾಳು ಸಲಾಡ್. ಸೊ ಅದು ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ಸ್ವಲ್ಪ ಪ್ರೊಮಾಗ್ರಾನೇಟ್ ಅದೆಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಚಾರ್ಟ್ ಬಿ ರೆಡಿ ಮಾಡಬೇಕಾಗಿತ್ತು. ಅಂದರೆ ಚೈಲ್ಡ್ ನೇಮು ಮತ್ತು ಅದು ಸ್ಟೂಡೆಂಟ್ ನೇಮು, ಯಾವ ಕ್ಲಾಸು, ಮತ್ತು ನಾವು ಏನು ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಮಾಡಬೇಕಾಗಿತ್ತು. ಸೊ ಅದಾದಮೇಲೆ ಇದೊಂದು ಕ್ಲಿಪ್ಪು ನಾನು ಫಾದರ್ಸ್ ಡೇ ದಿನ ನನ್ನ ಮಗಳು ಅವ್ರ ಅಪ್ಪಂಗೋಸ್ಕರ ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡಿದ್ಲು. ಸೊ ಅದನ್ನು ಹಾಕಿದ್ದೀನಿ. ಅವಳು ಐ ಲವ್ ಯು ಪಪ್ಪ, ಯು ಆರ್ ಮೈ ಫೇವ್ರೆಟ್ ಅಂತ ಬರೆದಿದ್ದಾಳೆ. ಅದಿಷ್ಟರಲ್ಲೇ ಅವಳದ್ದು ಎಲ್ಲ ಫೀಲಿಂಗ್ಸು ಅಡಗಿದೆ. ಹೌದು, ಅವರಪ್ಪ ಒಂದು ಸ್ವಲ್ಪ ದಿನ ಮುಂಬೈಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವಾಗ ನಾವು ಇಬ್ಬರೇ ಇರ್ತಾಯಿದ್ವಿ. ಅವಾಗ ಅವಳು ಎಷ್ಟು ಮಿಸ್ ಮಾಡ್ಕೊತಾ ಇದ್ಲು ಅವ್ರ ಪಪ್ಪನ ಅಂತ ಹೇಳಿದರೆ, ವಾರ ಪೂರ್ತಿ ಡಲ್ಲಾಗಿಡ್ತಾಯಿದ್ಲು. ಆಮೇಲೆ ಸ್ಯಾಟರ್ಡೆ ಸಂಡೇ ಮಾತ್ರ ಫುಲ್ ಆ್ಯಕ್ಟಿವ್ ಆಗಿರ್ತಾಯಿದ್ಲು.